Hi friends, welcome to Karnataka Job Alerts ಚಾನಲ್. ಒಂದು 2 ಡೇಸ್ ಹಿಂದ್ಗಡೆ ಒಂದು ಜಾಬ್ ನೋಟಿಫಿಕೇಷನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಅದು ಯಾವುದು ಅಂತಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಮೀನ್ಸ್ ಎಲ್ ಐ ಸಿಯಲ್ಲಿ ರಿಕ್ವೈರ್ಮೆಂಟ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಒಂದು ಜಾಬ್ ನೋಟಿಫಿಕೇಷನನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇದು ನಾವು ನೋಟಿಫಿಕೇಷನ್ನ ನೋಡ್ತಾ ಹೋಗೋಣ. ಈ ಜಾಬ್ ನೋಟಿಫಿಕೇಷನ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 16/8/2025ರಿಂದ. ಅಪ್ಲಿಕೇಶನ್ ಆನ್ಲೈನಲ್ಲಿ ಲಾಸ್ಟ್ ಡೇಟ್ 8/9/2025ವರೆಗೂ ಇವರು ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಹಾಲ್ ಟಿಕೆಟ್ ಬಂದು ಎಕ್ಸಾಮ್ ಡೇಟ್ ಏನು ಅನೌನ್ಸ್ಮೆಂಟ್ ಮಾಡ್ತಾರಲ್ಲ ಅದು 7 ಡೇಸ್ ಬಿಫೋರ್ ಎಕ್ಸಾಮಿನೇಷನ್ ನಿಮಗೆ ಹಾಲ್ ಟಿಕೆಟು ಡೌನ್ಲೋಡ್ ಮಾಡ್ಕೊಳಕ್ಕೆ ಕೊಡ್ತಾರೆ. ಆಮೇಲೆ ನಿಮಗೆ ಪ್ರೀ ಎಕ್ಸಾಮ್ ಟೆಂಟೇಟಿವ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದು 3/10/2025. ಆಮೇಲೆ ಮೇನ್ಸ್ ಟೆಂಟೇಟಿವ್ ಎಕ್ಸಾಮ್ ಡೇಟ್ ಕೂಡ ಅವರು ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದು 8/11/2025. ಮೀನ್ಸ್ ಇದು ತಾತ್ಕಾಲಿಕ ಡೇಟ್ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಇದ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇವ್ರದ್ದು ಎಜುಕೇಷನ್ನು ಬಿ ಟೆಕ್ ಆರ್ ಬಿ ಇ, ಎಲೆಕ್ಟ್ರಿಕಲ್ ಆಗಿರ್ಬೋದು ಇಲ್ಲ ಸಿವಿಲ್ ಆಗಿರ್ಬೋದು, ಇಬ್ಬರಿಗೂ ಇದೆ. ಬಟ್ ಅದರಲ್ಲಿ ಇವರು ಒಂದು ಕಂಡೀಷನ್ ಹೇಳ್ತಾರೆ, ಏನು ಅಂತಂದರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಎ ಮಿನಿಮಮ್ 3 years ಪೋಸ್ಟ್ ಕ್ವಾಲಿಫಿಕೇಷನ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಆಫ್ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ವಿತ್ ಆಲ್ ರಿಕ್ವೈರ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಇದು ಅಪ್ಲೈ ಮಾಡೋಕ್ಕೆ ಒಂದು ಇದು ಇದೆ, ಅಪ್ಲೈ ಮಾಡೋಕ್ಕೆ ಒಂದು ಎಲಿಜಿಬಿಲಿಟಿ ಇದೆ. ಸೊ ನೆಕ್ಸ್ಟ್ ಇವ್ರದ್ದು ಏಜ್ ಕ್ಯಾಟಗರಿ ನೋಡೋದಾದರೆ ಮಿನಿಮಮ್ 21 years, ಮ್ಯಾಕ್ಸಿಮಮ್ 30 years. ಅದು ಆ್ಯಸ್ ಆನ್ 01/8/2025 ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಇದ್ರದ್ದು ಏಜ್ ರಿಲ್ಯಾಕ್ಸೇಷನ್ಸ್ ಬಂದು SC ST ಮತ್ತು OBC ಮತ್ತು ಹ್ಯಾಂಡಿಕ್ಯಾಪ್ಡ್ ಜನರಲ್, ಹ್ಯಾಂಡಿಕ್ಯಾಪ್ಡ್ SC ST ಮತ್ತು ಹ್ಯಾಂಡಿಕ್ಯಾಪ್ಡ್ OBC. SC STಗೆ ಬಂದು 5 years ಇದೆ, OBCಗೆ ಬಂದು 3 years ಇದೆ, ಮತ್ತು ಹ್ಯಾಂಡಿಕ್ಯಾಪ್ಟಿಗೆ ಬಂದು 10 years ಇದೆ. SC ST ಹ್ಯಾಂಡಿಕ್ಯಾಪ್ಟಿಗೆ ಬಂದು 15 years ಇದೆ, ಮತ್ತು ಹ್ಯಾಂಡಿಕ್ಯಾಪ್ಡ್ OBCಗೆ ಬಂದು 13 years ಇದೆ. ಸೊ ಈ ಥರ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. ಈ ಅಪ್ಲಿಕೇಶನ್ದು ಫೀಸ್ ನೋಟಿಫಿಕೇಷನ್ ನೋಡೋದಾದರೆ SC ST ಮತ್ತು ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ಗೆ 85 ರೂಪಾಯಿ ಪ್ಲಸ್ ಅದ್ರದ್ದು GST ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರುತ್ತೆ. ಆಮೇಲೆ ಜನರಲ್ ಕ್ಯಾಟಗರಿಗೆ ಬಂದು 700 ಪ್ಲಸ್ GST ಟ್ರಾನ್ಸಾಕ್ಷನ್ ಚಾರ್ಜಸ್ ಇರುತ್ತೆ. ಇದು ಏನಾಗಿರುತ್ತೆ, ನಾನ್ ರಿಫಂಡೇಬಲ್ ಅಂತಂದೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಇದು ವಾಪಸ್ಸು ಯಾವುದೇ ರೀತಿ ರಿಫಂಡ್ ಆಗೋದಿಲ್ಲ ಅಮೌಂಟ್ ಇನ್ ಕೇಸ್ ಇದೇನರ ನೋಟಿಫಿಕೇಷನ್ ಕ್ಯಾನ್ಸಲ್ ಆದರೆ. ಸೊ ಆ ಥರ ಇವ್ರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಇದು ಸೆಲೆಕ್ಷನ್ ಪ್ರೊಸೀಜರ್ ಬಂದು ಒಂದು ಫ್ರೀ ಎಕ್ಸಾಮ್ ಇರುತ್ತೆ, ನೆಕ್ಸ್ಟು ಇನ್ನೊಂದು ಮೇನ್ಸ್ ಎಕ್ಸಾಮ್ ಇರುತ್ತೆ, ನೆಕ್ಸ್ಟು ಮತ್ತು ಅವರು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಈ ಥರ ಅವ್ರದ್ದು ಸೆಲೆಕ್ಷನ್ ಪ್ರೊಸೀಜರ್ ಇದೆ. ಆಮೇಲೆ ಸ್ಯಾಲ್ರಿ ಬಂದು ಇದು ಅವರು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ರ ಪ್ರಕಾರ 88,635 ರೂಪಾಯಿ ಪರ್ ಮಂತ್ ಆಗಿರುತ್ತದೆ. ಸೊ ಇದು ಟೋಟಲ್ ಪೋಸ್ಟ್ ಬಂದು ನಿಮಗೆ 81 ಪೋಸ್ಟ್ ಇದೆ. ಸೊ ಇದರಲ್ಲಿ AE ಸಿವಿಲ್ಲು 50 ಪೋಸ್ಟು, AE ಎಲೆಕ್ಟ್ರಿಕಲ್ 31 ಪೋಸ್ಟು, ಟೋಟಲ್ ಆಗಿ 81 ಪೋಸ್ಟು. ಸೊ ಅದರಲ್ಲೇ ನೀವು ನೋಡ್ಬೋದು SC ಮತ್ತು ST, OBC, EWS ಮತ್ತು ಅರ್ಬನ್ ರೂರಲ್ ಮತ್ತು ಅದರಲ್ಲಿ ಡಿವೈಡ್ ಮಾಡಿ ಮೆನ್ಷನ್ ಮಾಡಿದ್ದಾರೆ. ಸೊ SCಗೆ ಬಂದು ಟೋಟಲಾಗಿ ಸಿವಿಲ್ ಎಲೆಕ್ಟ್ರಿಕಲ್ ಬಂದು 12 ಪೋಸ್ಟು, STಗೆ 6 ಪೋಸ್ಟು, OBCಗೆ 21 ಪೋಸ್ಟು ಮತ್ತು EWSಗೆ 8 ಪೋಸ್ಟು ಮತ್ತು ಅರ್ಬನ್ನಿಗೆ ಬಂದು 34 ಪೋಸ್ಟು. ಇಷ್ಟು ಪೋಸ್ಟ್ ಇದ್ದಾವೆ. ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅಪ್ಲೈ ಮಾಡ್ಬೋದು. ನಿಮಗೊಂದು ಇದು ಬೆಸ್ಟ್ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ
ಇದು ನಿಮಗೆ ನೋಟಿಫಿಕೇಷನ್ ಲಿಂಕ್ ಬಂದು ನಂದು ಬಯೋದಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗೆ ಬೇಕು ಅದರ ಲಿಂಕ್ ಥ್ರೂ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಫರ್ದರ್ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತದೆ. ಇನ್ನೂ ಈ ಥರ ವೀಡಿಯೋಸ್ ನಿಮಗೆ ಬೇಕು ಅಂತಂದರೆ ಕರ್ನಾಟಕ ಜಾಬ್ ಅಲರ್ಟ್ಸ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇನ್ನೊಂದು ನೋಟಿಫಿಕೇಷನ್ AAO ಇದರಲ್ಲೇ ಅವರು ಜಾಬ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.